ಸರ್ವರಿಗೂ ಶುಭೋದಯ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿರಾಜಪೇಟೆ ಇಲ್ಲಿನ NSS ಮತ್ತು ರೆಡ್ ರಿಬ್ಬನ್ ಕ್ಲಬ್ನ ವತಿಯಿಂದ ಏಡ್ಸ್ ಜಾಗೃತಿ ಕುರಿತಾದ ಕಿರು ಬೀದಿ ನಾಟಕವನ್ನು ಹಮ್ಮಿಕೊಂಡಿದ್ದು ಅದನ್ನು ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಏನು ಸುಮ್ಮನೆ ಕಾಣ್ತಿಲ್ಲ, ಏನು ವಿಷಯ? ಹಾಗೆ ಸ್ವಲ್ಪ ಹುಷಾರಿದ್ದಿಲ್ಲ. ಹೌದಾ? ಕೇಳ್ಪಟ್ಟೆ ಮದುವೆ ಫಿಕ್ಸ್ ಆಗಿದೆ. ಆ ವಿಷಯ ಬಿಡು, ನಿಮ್ಮೊಂದು ಖುಷಿ ವಿಷಯ. ಏನು ವಿಷಯ? ನನಗೆ ಕೆಲಸ ಫಿಕ್ಸ್ ಆಯ್ತು. ಓ ಕಾಂಗ್ರೆಸ್. ಬಾಧೆ ಖುಷಿಗೆ ಪಾರ್ಟಿ ಕೊಡಿಸ್ತೀನಿ. ಪಾರ್ಟಿ ಮತ್ತೆ ಮಾಡೋಣ. ನೀವು ಹಾಸ್ಪಿಟಲ್ ಹೋಗಿ ಕಳಿಸ್ಕೋ. ಸರಿ ಅವಾಗ ಬಾಯ್. ಸರಿ ಬಾಯ್. ಇದೀಗ ಕಮಲೇಶ್ನು ಅನಾರೋಗ್ಯದ ಕಾರಣ ತನ್ನ ತಾಯಿಯೊಂದಿಗೆ ಆಸ್ಪತ್ರೆಗೆ ತೆರಳುತ್ತಿದ್ದಾನೆ. ಏನಾಯ್ತು? ಸ್ವಲ್ಪ ದಿನದಿಂದ ಹುಷಾರಿಲ್ಲ ಡಾಕ್ಟರ್. ನಿನ್ ತೂಕ ಕಡಿಮೆ ಆಗಿದೆಯಾ? ಡಾಕ್ಟರ್ ತುಂಬಾ ಕಡಿಮೆ ಆಗಿದೆ. ನಾನು ಟ್ಯಾಬ್ಲೆಟ್ ಬರ್ಕೊಡ್ತೀನಿ. ಬ್ಲಡ್ ಚೆಕಪ್ಗೆ ಕಳಿಸ್ತೀನಿ. ರಿಪೋರ್ಟ್ ಬಂದ್ಮೇಲೆ ಹೇಳ್ತೀನಿ ಆಯ್ತಾ? ಏನು ಪ್ರಾಬ್ಲಮ್ ಇರಲ್ಲ ಡಾಕ್ಟರ್? ಇಲ್ಲಮ್ಮ, ರಿಪೋರ್ಟ್ ಬಂದ್ಮೇಲೆ ಹೇಳ್ತೀನಿ. ಓಕೆನಾ? ಇದೀಗ ಕಮಲೇಶ್ನು ಆತನ ತಾಯಿಯೊಂದಿಗೆ ಮನೆಗೆ ತೆರಳುತ್ತಿದ್ದಾನೆ. ಅಪ್ಪ, ಏನಾಯ್ತು? ಆರೋಗ್ಯ ತುಂಬಾ ಕೆಟ್ಟೋಗ್ತಿದೆಯಲ್ಲ? ಸ್ವಲ್ಪ ತಲೆನೋವು, ಸ್ವಲ್ಪ ಹೊಟ್ಟೆ ನೋವಪ್ಪ. ಹೌದಾ? ನೀ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ. ರಿಪೋರ್ಟ್ ಬಂದ್ಮೇಲೆ ಬಾ ಅಂತ ಹೇಳಿ. ಏನಮ್ಮ ಇವತ್ತು ಹೋಗಿದೆ ಹೇಳಿದೆ. ಇದೀಗ ಚೆಕಪ್ನ ಬಳಿಕ ಒಂದು ವಾರದ ನಂತರ ಕಮಲೇಶ್ನು ಆಸ್ಪತ್ರೆಗೆ ತೆರಳುತ್ತಿದ್ದಾನೆ. ಡಾಕ್ಟರ್, ನೀವು ಬರ್ಲಿಕ್ಕೆ ಹೇಳಿದ್ರಲ್ಲ? ಹಾ ಕಮಲೇಶ್. ಕಮಲೇಶ್, ನೀನು ಯಾವ್ದಕ್ಕಾದ್ರೂ ಅಡಿಕ್ಟ್ ಆಗಿದೀಯಾ? ಹಾಗೇನಿಲ್ಲ ಡಾಕ್ಟರ್. ಕಮಲೇಶ್, ನಿಜ ಹೇಳು. ಡಾಕ್ಟರ್ ಜೊತೆ ಯಾವಾಗಲೂ ಸುಳ್ಳು ಇರಬಾರ್ದು. ಡಾಕ್ಟರ್, ಅದು ನಾನು ಫ್ರೆಂಡ್ಸ್ ಜೊತೆ ಅವತ್ತು ಡ್ರಗ್ಸ್ ತಗೊಂಡಿದ್ದೆ ಡಾಕ್ಟರ್. ಕಮಲೇಶ್, ನೀನು ನನ್ನ ಮಾತನ್ನ ಗಮನ ಇಟ್ಟು ಕೇಳು. ನಿನ್ಗೆ HIV ಪಾಸಿಟಿವ್ ಬಂದಿದೆ. HIV ಪಾಸಿಟಿವ್ ಯಾರಿಗಾದ್ರೂ ಗೊತ್ತಾದ್ರೆ ಡಾಕ್ಟರ್? ಯಾರಿಗೂ ಗೊತ್ತಾಗಲ್ಲ. ಯಾರಿಗಾದ್ರೂ ಗೊತ್ತಾದ್ರೆ ನಾನು ಸತ್ತೇ ಹೋಗ್ತೀನಿ ಡಾಕ್ಟರ್. ಅರೆ, ಧೈರ್ಯದಿಂದ ಇರು, ಭಯ ಪಡ್ಬೇಡ. ಟ್ಯಾಬ್ಲೆಟ್ ಕೊಡ್ತೀನಿ. ಇದೀಗ ಕಮಲೇಶ್ನು ಈ ವಿಷಯವನ್ನು ತಿಳಿದು ಹೆಚ್ಚು ಗಾಬರಿ ಪಡ್ಕೊಳ್ತಾನೆ ಹಾಗೂ ಭಯ ಪಡ್ಕೊಳ್ತಾನೆ. ಇದಾದ ನಂತರ ಆತನ ಪ್ರಿಯ ಮಿತ್ರನ ಬಳಿ ಅವನು ತೆರಳುತ್ತಾನೆ. ಅರೆ ಕಮಲೇಶ್, ಏನಾಯ್ತು? ತುಂಬಾ ಸೈಲೆಂಟ್ ಆಗಿ ಕೂತಿದ್ಯಾ? ಏನ್ ವಿಷಯ? ಅವತ್ತು ನಿಂಗೊಂದು ವಿಷಯ ಹೇಳಿದ್ದೆ ಅಲ್ವಾ? ಹೌದು. ರಿಪೋರ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ. ಏನ್ ಪ್ರಾಬ್ಲಮ್ ಇದೆ ಹೇಳು, ನಾ ಸರಿ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಇದಾರೆ, ನಾ ಮಾಡ್ತೀನಿ. ಏನಾಯ್ತು ಹೇಳು. ಅದು ಏನಾಗಿದೆ ಅಂತಂದ್ರೆ ನನಗೆ ಏಡ್ಸ್ ಬಂದಿದೆ ಅಂತ. ಏನು ಏಡ್ಸಾ? ಮಾತಾಡ್ಬೇಡ. ನೀನ್ ಮಾತಾಡಿದ್ರೆ ನನಗೆ ಏಡ್ಸ್ ಬಂದ್ಬಿಡುತ್ತೆ. ಮತ್ ನಾನು ನೋಡ್ತೀನಿ ನಿನ್ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡ್ತಾರೆ ಅಂತ. ಕಮಲೇಶ್ ಇರುವ ಈ ಒಂದು ಕಾಯಿಲೆಯ ವಿಷಯವನ್ನು ಊರಿಗೆಲ್ಲ ಸಿಡಿಲು ಬಡದ ಹಾಗೆ ಹರಡುತ್ತದೆ. ಅದಾದ ನಂತರ ಸಮಾಜ, ಪರಿವಾರ ಮತ್ತು ಆತನ ನಿಶ್ಚಿತ ವಧುವು ಯಾವ ರೀತಿ ಕಾಣುತ್ತಾರೆ ಎಂಬುದನ್ನು ಬನ್ನಿ ನೋಡೋಣ. ಬಂದ್ಯಾ? ನಾಲಾಯಕ್ ನನ್ನ ಮಗನ ಮುಖನ ಸಪ್ಪು ಮಾಡ್ಕೊಂಡು ಅಂತ ತಪ್ಪು ನಾನೇನ್ ಮಾಡ್ದಪ್ಪ? ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡ್ದಾರ ಮಾಡ್ಬಿಟ್ಟಲ್ಲೋ. ಅಂತ ತಪ್ಪು ನಾನೇನ್ ಮಾಡ್ದಪ್ಪ? ನಾನೇನ್ ಪಾಪ ಮಾಡಿಕೊಳ್ಳಿ ಅಂತ ಮಗನ ಹೇಳಕ್ಕೆ
ಅಂತ ತಪ್ಪು ನಾನೇನ್ ಮಾಡ್ದೆ? ಎಲ್ಲ ಯಾಕೆ ಹಿಂಗ್ ಆಡ್ತಿದ್ದೀರಾ? ನಿನ್ನಂತ ಅಣ್ಣ ಇರೋದ್ಕಿಂತ ಅಣ್ಣನೇ ಇಲ್ಲ ಅಂದ್ರೆ ಚೆನ್ನಾಗಿರ್ತೀನಿ. ತೊಳ್ಗೋ ಮನೆಯಿಂದ ಆಚೆ. ತಳ್ಬೇಡಿಯಪ್ಪ ನನ್ನ. ಕಮಲೇಶ್ನನ್ನು ಆತನ ಪರಿವಾರ ಹೊರ ಹಾಕಿದ ನಂತರ ಆತನು ತನ್ನ ನಿಶ್ಚಿತ ವಧುವಿನ ಬಳಿ ಹೋಗ್ತಾನೆ. ಯಾರು? ಇಷ್ಟ ನೀನ್ ಯಾಕೆ ಇಲ್ಲಿ ಬಂದೆ? ನಿನ್ನಿಂದ ನನಗೆ ತುಂಬಾ ಅವಮಾನ ಆಗಿದೆ. ನೀನ್ ನನ್ನ ಜೊತೆ ಮಾತಾಡೋದನ್ನ ಬೇರೆಯವ್ರು ನೋಡಿದ್ರೆ ನಂಗೆ ಇನ್ನೂ ಅವಮಾನ ಆಗ್ಬಿಡುತ್ತೆ. ದಯವಿಟ್ಟು ತೊಲಗು ಇಲ್ಲಿಂದ ಮೊದಲು. ನಿನ್ಗೂ ಬೇಡವಾಗೋದ್ನ ನಾನು. ಇಲ್ಲ ಬೇಡ, ತೊಲಗು. ಪರಿವಾರ, ನಿಶ್ಚಿತ ವಧು ಹಾಗೂ ಸಮಾಜದ ಕಾಟದಿಂದ ಕಮಲೇಶ್ನು ಧೂಮಪಾನ ಮತ್ತು ಮದ್ಯಪಾನಕ್ಕೆ ದಾಸನಾಗುತ್ತಾನೆ. ಯಾಕೆ ಬಾಯಿ ಎಷ್ಟು ಕುಡಿತಿದ್ಯಾ? ನಂಗೆ ಏಡ್ಸ್ ಆಗಿದೆ ಬಾಯ್. ಯಾವಾಗ ಗೊತ್ತಾಯ್ತು ಬಾಯಿ? ಅವತ್ತೇ ಗೊತ್ತಾಯ್ತು ಬಾಯ್. ಈ ಫ್ಯಾಮಿಲಿ, ಈ ಸಮಾಜ ಎಲ್ಲ ನನ್ನ ದೂರ ಇಟ್ಟಿದೆ ಬಾಯ್. ಇವತ್ತು ಈ ಎಣ್ಣೆ ಬಾಟ್ಲು ಮಾತ್ರ ನನ್ನ ಜೊತೆ ಇದೆ ಬಾಯ್. ಅರೇ ಬಾಯಿ, ಸರಿಯಾಗುತ್ತೆ ಬಿಡು. ನಿನ್ನ ವಯಸ್ಸು ಇನ್ನೇ ಇದೆ, ನಮ್ಮ ವಯಸ್ಸು ಮುಗ್ದೋಗಿದೆ. ಹೋಗು, ಟ್ರೀಟ್ಮೆಂಟ್ ತಗೋ, ಸರಿಯಾಗುತ್ತೆ. ಇದೀಗ ಕಮಲೇಶ್ನು ನೇರವಾಗಿ ಔಷಧಾಲಯಕ್ಕೆ ತೆರಳುತ್ತಾನೆ. ಏನು ಔಷಧಿ ಬೇಕು? ಈ ಔಷಧಿ ಕೊಡಿ. ಇದು ಏಸ್ ಔಷಧಿ. ನಿಮಗೆ ಏಸ್ ಇದೆಯಾ? ಅಷ್ಟು ಜೋರಾಗಿ ಯಾಕೆ ಹೇಳ್ತೀರಾ? ನಾ ಅಂತ ಪಾಪ ನಾ ಏನ್ ಮಾಡಿದ್ದೀನಿ? ಮೊದಲೇ ಪಾಪ ಮಾಡಿದ್ದೀರಾ, ಇನ್ನೇನ್ ಮಾಡ್ತೀರಾ? ತಗೊಳ್ಳಿ ಔಷಧಿ. ಮತ್ತೆ ತಗೊಳ್ಳಿ ಗರ್ಭ ನಿರೋಧಕ. ಇದನ್ನ ಮೊದಲೇ ಯೂಸ್ ಮಾಡಿದ್ರೆ ನಿಮಗೆ ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಕ್ಷಮಿಸಿ ಸಾಹೇಬ್ರೆ, ಏಡ್ಸ್ ಎಂಬುವಂಥದ್ದು ಮುಟ್ಟುವುದರಿಂದ, ಮಾತನಾಡುವುದರಿಂದ, ಜೊತೆಯಲ್ಲಿ ಕೂತು ಊಟ ಮಾಡುವುದರಿಂದ ಹರಡುವಂಥದ್ದಲ್ಲ. ಬದಲಿಗೆ ಏಡ್ಸ್ ಹರಡುವಂತಹ ಸಾಮಾನ್ಯ ವಿಧಾನಗಳು: ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕತೆಯಿಂದಾಗಿ, ಸೋಂಕಿತ ಗರ್ಭಿಣಿ ತಾಯಿಯಿಂದ ಭ್ರೂಣಕ್ಕೂ ಹರಡುವಿಕೆ, ಸೋಂಕಿತ ವ್ಯಕ್ತಿಯು ರಕ್ತದಾನ ಮಾಡುವುದರಿಂದ ಹರಡುತ್ತದೆ. ಹಾಗೆಯೇ ಸೋಂಕಿತ ವ್ಯಕ್ತಿಗೆ ಬಳಸಿದಂತಹ ಸಿರಂಜನ್ನು ಪುನಃ ಮತ್ತೊಂದು ವ್ಯಕ್ತಿಗೆ ಬಳಸುವುದರಿಂದ ಹರಡುತ್ತದೆ. ಆದ ಕಾರಣ ಸರ್ವರು ಎಚ್ಚರ 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 ಎಂದು ಹೇಳುತ್ತಾ ಸುರಕ್ಷಿತವಾಗಿರಿ ಹಾಗೂ ಆರೋಗ್ಯದಿಂದಿರಿ. ಧನ್ಯವಾದಗಳು.